guys, welcome back. Welcome back to my YouTube channel. ಇವಷ್ಟು ಕುಳ್ಳಿ ಇದೀನಿ ನೋಡು. ಇವಳು ಮಾತಾಡಕ್ ಕೂಡಲ್ಲ ಗುರು. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾವು ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವಳು ಈ ಥರ ಫುಲ್ ಟ್ರೆಡಿಷನ್ ಆಗಿ ಫುಲ್ ಜಿಂಗಲಲ್ಲ ಅಂತಿದ್ದಾಳೆ. ನಾನು ಜೀನ್ಸ್ ಪ್ಯಾಂಟ್ ಮ್ಯಾಚ್ ಮಾಡ್ಕೊಂಡು ಜಿಮ್ಕಿ ಗಿಮ್ಕಿ ಎಲ್ಲ ಹಾಕ್ಕೊಂಡು ಜಿಂಗಲಕ್ಕ ಅಂತ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಂಡು 10 ಗಂಟೆ ಅಷ್ಟಲ್ಲಿ ಬರೋಕ್ಕೆ ಹೇಳಿದ್ರು. ಅಗೇನ್ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. 11 ಗಂಟೆ ಆಲ್ರೆಡಿ. ಸೊ ಎಸ್, ಬನ್ನಿ ಹೋಗೋಣ, ಏನೇನಾಗುತ್ತೆ ನೋಡೋಣ. ನಾನಂತೂ ಎಲ್ಲ ಬ್ಲಾಗಲ್ಲೂ ಇರ್ತೀನಿ. ಚೆನ್ನಾಗಿ ಬರಲಿಲ್ಲ. ಫಸ್ಟ್ ಹಾಯ್ ಮಾಡವ ಅಲ್ಲಿ. ಏ ಸಾದಿ, ಇವಳು ಫೋನಲ್ಲಿ ಪಾಪ ಫೋಟೋಸ್ ತಕ್ಕಂತವ್ರೆ. ಕಾಣ್ಲಿ ತೇಜಿ. ಲೇಟಾಗಿ ಹೋಗಿದ್ದು ಏನು ಪ್ರಾಬ್ಲಮ್ ಏನಾಗಲಿಲ್ಲ, ಯಾಕಂದರೆ ಇನ್ನೂ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಎಲ್ಲ ಅವಾಗ ಬರ್ತಾ ಇದ್ರು. ಎಲ್ಲರೂ ನಮ್ಮ ಥರನೇ ಲೇಟ್ ಇವತ್ತು. ಸೊ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಲಕ್ಕ ಅಂತ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ನೀಟಾಗಿ ಗಣೇಶಂಗೆ ಒಂದು ರೌಂಡ್ ಪೂಜೆ ಮಾಡಿಬಿಡೋಣ ಅಂತ ಬಂದುಬಿಟ್ವಿ. ಯಾಕಂದರೆ ಗಣೇಶನ ವಿಸರ್ಜನೆ ಮಾಡೋ ದಿನ ಇವತ್ತು. ಒಂಥರ ಫಂಕ್ಷನ್ ಎಲ್ಲ ಮುಗೀತಾ ಇದೆಯಲ್ಲ ಇವತ್ತಿಗೆ ಅಂತ ಒಂಥರ ಬೇಜಾರಾಗ್ತಿತ್ತು. ನಮ್ಮ ಸೀನಿಯರ್ಸ್ ಎಲ್ಲ ಫುಲ್ ವೈಟಲ್ಲಿ ಮಿಂಚ್ತಾ ಇದ್ರು. ನಮ್ಮ ಕ್ಲಾಸ್ ಕಡೆಯಿಂದನೂ ಪೂಜೆ ಮಾಡಿಸಿದ್ವಿ ಇವತ್ತು. ನಾವೇ ಲೇಟು ಅಂದರೆ ಇವ್ರು ನಮಗಿಂತ ಲೇಟು. ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಿನ್ಸಿಪಲ್ ಯಾವಾಗಿದ್ದರೂ ಆನ್ ಟೈಮಿಗೆ ಬಂದಿರ್ತಾರೆ. ಅವ್ರ ಟೈಮ್ ಸೆನ್ಸ್ ಮ್ಯಾಚ್ ಮಾಡೋಕ್ಕೆ ನೋವೇ ಚಾನ್ಸೇ ಇಲ್ಲ ನಮಗಂತೂ. ಕೆಲವೊಂದು ಸಲ ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಒಂಚೂರು ಹೆಚ್ಚು ಕಮ್ಮಿ ನಡೆಯುತ್ತೆ ಅಂತ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅರ್ಚನೆ ಮಾಡ್ತಿದ್ರು ಅಂತ ನಾವು ಅದ್ರ ಮೇಲೆ ಕೈ ಇಟ್ಟು ಹೆಸರುಗಳನ್ನ ಹೇಳ್ಕೊಂಡಿದ್ದಾಯಿತು. ಆಮೇಲೆ ಮಂಗಳಾರತಿ. ಸೀನಿಯರ್ಸ್ ಎಲ್ಲ ಸೇರಿಕೊಂಡು ನಮ್ಮ ಗಣೇಶ ಗೌರಿಗೆ ಆರತಿ ಮಾಡಿದ್ರು. ಅದೆಲ್ಲ ಆದಮೇಲೆ ವಿಸರ್ಜನೆಯ ಪಕ್ಕಾ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪೂಜೆ ಮುಗಿದ್ಮೇಲೆ ಪ್ರಸಾದ ಕೊಡಲ್ವಾ, ಕೊಡಲೇಬೇಕು. ಈ ಕಡೆ ನೋಡಿದ್ರೆ ಕಡಲೆಕಾಳು, ಉಸ್ಲಿ, ಮೊಸರನ್ನ, ಪುಳಿಯೋಗರೆ ಎಲ್ಲ ಇತ್ತು. ಊಟ ಮಾತ್ರ ಸಖತ್ತಾಗಿತ್ತು. ತಿಂಡಿ ತಿನ್ಕೊಂಡೆ ಏನೋ ಹೊರಟಿದ್ವಿ, ಆದರೆ ಪ್ರಸಾದ ಅಂತ ಕೊಟ್ಟರೆ ಬೇಡ ಅನ್ನೋಕ್ಕಾಗುತ್ತಾ? ಹೊಟ್ಟೆ ಕೇಳಲ್ವಲ್ಲ, ತಿನ್ನಲೇಬೇಕು ಅಂತ ತಿಂದಿದ್ದಾಯಿತು. ನಮ್ಮ ಲಿಕ್ಕಿ ನೋಡಿ, ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂದ್ಕೊಂಡು ಪ್ರಸಾದ ಮಾತ್ರ ಅವಳು ತಿಂತವಳೆ. ಪ್ರಸಾದ ತಿನ್ಕೊಂಡು ಹಿಂದೆ ತಿರುಗಿದ್ರೆ ನಮ್ಮ ಸೀನಿಯರ್ ಅಕ್ಕ ಅವರಿಬ್ಬರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅಂತ ಬಂದಿದ್ರು. ಅದನ್ನು ನೋಡಿಕೊಂಡು ಪ್ರಸಾದ ತಿಂದಿದ್ದಾಯಿತು. ಪದೇ ಒಂದಾದ್ಮೇಲೊಂದು ಊಟದ್ದೇ ವಿಡಿಯೋ ಬರುತ್ತೆ ಅಂತ ಇವಳು ಎಷ್ಟು ತಿಂತಾಳೆ ಮಾರಯ್ಯ ಅಂತೆಲ್ಲ ಅನ್ಕೊಳಕ್ಕೆ ಹೋಗಬೇಡ್ರಿ. ಆಗಲೇ ತಿಂದಿದ್ದು ಪ್ರಸಾದ, ಇವಾಗ ತಿಂತಾ ಇರೋದು ಊಟ. ಸೊ ನೋ ದ ಡಿಫ್ರೆನ್ಸ್ ಬ್ರೋ. ಇದನ್ನು ಬರೀ ನಾವು ಮಾತ್ರ ತಿಂದರೆ ಹೆಂಗೆ ಅಂದ್ಬಿಟ್ಟು ಅಲ್ಲೇ ಸುತ್ತಮುತ್ತ ಮನೆಯವರು ಸ್ವಲ್ಪ ಜನ ಬಂದು ತೊಗೊಂಡೋದ್ರು. ಆಮೇಲೆ ನಮ್ಮ ಪಕ್ಕದಲ್ಲಿ ಏನು ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನೊಂದು ಕಾಲೇಜು, ಅಲ್ಲಿ ಕೆಲಸ ಮಾಡೋರು ಕೂಡ ಬಂದು ಪ್ರಸಾದ ಇಸ್ಕೊಂಡು ತಿಂದರು ಹೊಟ್ಟೆ ತುಂಬ. ಯಾರಾದರೂ ಬಂದು ತಿಂದೋಗ್ಲಿ, ಯಾರಾದರೂ ಬಂದು ತಗೊಂಡ್ಬೇಕಾದ್ರೂ ಹೋಗಲಿ, ಆದರೆ ಊಟ ವೇಸ್ಟ್ ಆಗಬಾರ್ದು, ಅಷ್ಟೇ ನಮ್ಮ ಕನ್ಸನ್ನಾಗಿತ್ತು. ಊಟ ಪ್ರಸಾದ ಅಂತ ಹೊಟ್ಟೆ ಲೋಡ್ ಮಾಡಿಕೊಂಡು ಫೋಟೋಸ್ ಎಲ್ಲ ಗಿಲಿ ಅಂತ ತಕ್ಕೊಂಡು ಈ ಕಡೆ ತಿರುಗಿ ನೋಡೋ ಅಷ್ಟೊತ್ತಿಗೆ ನಮ್ಮ ಸೀನಿಯರ್ಸು ಬ್ಯಾಂಡ್ ಸೆಟ್ ಜೊತೆ ಎಂಟ್ರಿ ಕೊಟ್ಟೇ ಬಿಟ್ಟಿದ್ರು. ನಮ್ಮ ಯೋಚನೆ ಇದ್ದಿದ್ದು ಒಂದೇನೆ, ನನಗೆ ಪರ್ಸ್ನಲ್ಲಾಗಿ ಏನಂದರೆ ಪ್ರಸಾದ ತಿಂದಿದ್ದಾಯಿತು, ಊಟ ಅಂತ ತಿಂದಿದ್ದಾಯಿತು, ಹೆಂಗೆ ಗುರು ಕುಣಿಯೋದಿವಾಗ, ಹೊಟ್ಟೆ ಬೇರೆ ಲೋಡ್ ಆಗೈತೆ, ಕುಣಿದ್ರೆ ಹೊಟ್ಟೆ ಎಲ್ಲ ಹಿಡ್ಕೊಂಬಿಡುತ್ತೆ ಅನ್ನೋದು ಒಂದು ಪ್ರಾಬ್ಲಮ್. ಆದರೆ ಇವ್ರು ನಾನು ವೀಡಿಯೋ ಮಾಡಿದಾಗೆಲ್ಲ ಹಾಯ್ ಮಾಡೋದು, ಪೋಸ್ ಕೊಡೋದು.
ನಾವು ಈ ಕಡೆ ಕುತ್ಕೊಂಡು ಚಿಲ್ಲಾಗಿ ವೀಡಿಯೋ ಮಾಡ್ತಿದ್ರೆ ಪಟಾಕಿ ಎಲ್ಲ ಹೊಡಿತಿದ್ದಾರೆ ಗುರು. ಫುಲ್ ಬಾಯಿಗೆ ಬಂದ್ಬಿಟ್ಟಿತ್ತು ಅನ್ಕೊಳ್ಳಿ. ಆಟಮ್ ಬಾಂಬ್ ಹಚ್ಚಿದಾಗ ಫುಲ್ ಎಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ. ಯಾರಿಗೂ ಅಲ್ಲ ಇಟ್ಟಿದ್ದಾರೆ ಪಟಾಕಿ ಅನ್ನೋದೇ ಗೊತ್ತಿಲ್ಲ, ಡಮ್ ಅಂದಾಗಲೇ ಗೊತ್ತಾಗ್ತಿರೋದು. ಅದರಲ್ಲಿ ಇವ್ರು ಬೇರೆ ಕೈಯಲ್ಲಿ ಪಟಾಕಿ ಸರಗಳು ಇಟ್ಕೊಂಡು ತಿರ್ಗೋದು ಬೇರೆ. ಬ್ಯಾಂಡ್ ಸೆಟ್ ಜೊತೆಗೆ ನಮ್ಗೆ ಇನ್ನೊಂದು ಸರ್ಪ್ರೈಸ್ ಏನಿತ್ತು ಅಂದರೆ ವೀರ್ಗಾಸೆ ಅವ್ರು ಬಂದಿದ್ದರು. ನಮಗಿದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಈ ಥರನೂ ನಮ್ಮ ಸೀನಿಯರ್ಸ್ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತೇ ಇರಲಿಲ್ಲ. ಮಾತ್ರ ಸಖತ್ತಾಗಿ ಮಾಡಿದ್ರು ಅವರು. ಬನ್ನಿ ಬನ್ನಿ ಬನ್ನಿ, ಆಯ್ ಬಾಳೆ ಆಯ್, ತಿರ್ಗೆ ಈ ಕಡೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಅಲ್ಲೇನು ಬೆಂಕಿ ಹಚ್ಚಿದ್ರು ಆ ಥರ ಎಲ್ಲ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನೋಡೋಕ್ಕಂತೂ ಹತ್ರದಿಂದ ಸಖತ್ತಾಗಿತ್ತು. ಅವರು ಅಷ್ಟೇ ಆ ವೀರ್ಗಾಸೆದು ಏನು ಕೆಲವೊಂದು ಡೈಲಾಗ್ಗಳು ಹೇಳ್ತಾರೆ ಅದೆಲ್ಲ ಸಖತ್ತಾಗಿ ಹೇಳಿದ್ರು ಮಾತ್ರ. ಅದೆಲ್ಲ ನೋಡ್ತಿದ್ರೆ ಫುಲ್ ಮೈಯಲ್ಲೆಲ್ಲ ಒಂಥರ ಜುಮ್ ಅನಿಸ್ತಾ ಇತ್ತು, ಆ ಥರ ಇತ್ತು. ವೀರ್ಗಾಸೆ ಎಲ್ಲ ಮುಗಿಸ್ಕೊಂಡು ಫೈರ್ ವರ್ಕ್ಸ್ ಅದೆಲ್ಲ ಏನೇನು ಹಾಕಿದ್ರು ಅದೆಲ್ಲ ತೆಗೆದುಬಿಟ್ಟು ಇವಾಗ ನಮ್ಮ ಮೇನ್ ಪ್ರೋಗ್ರಾಮ್ ಈಸ್ ಗಣೇಶ ವಿಸರ್ಜನೆ. ಆ ಕಡೆ ಎಲ್ಲಾದರೂ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಅಲ್ಲಿ ಪಟಾಕಿ ಹಚ್ಚೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ಮದ್ದು ಸರಿ ಇಲ್ವೋ ಏನೋ, ಅದು ಹಚ್ಕೊತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಈ ಕಡೆ ಟ್ರ್ಯಾಕ್ಟರಿಗೆ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ನಿಲ್ಲಿಸಿದ್ದಾರೆ. ಮತ್ತು ಅಲ್ಲಿ ಹಿಂದ್ಗಡೆ ನಮ್ಮ ಸೀನಿಯರ್ಸು ಗಣೇಶ ಕದಲಿಸ್ಬಿಡೋಣ ಟೈಮ್ ಚೆನ್ನಾಗಿರೋವಾಗ್ಲೇ ಅಂತ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಫೈನಲಿ ನಮ್ಮ ಗಣೇಶ ಕೂತಿದ್ದ ಜಾಗದಿಂದ ಎದ್ರಪ್ಪ. ನೋಡೋಕ್ಕೆ ಆ ಗಣೇಶ ಎತ್ಕೊಂಡು ಆ ಥರ ಕುಣಿಸ್ತಾ ಇರೋದು ಅಥವಾ ಅವ್ರು ಆ ಥರ ಲಿಫ್ಟ್ ಮಾಡ್ತಾ ಇರೋದು ಎಲ್ಲ ನೋಡೋಕ್ಕೆ ಸ್ವಲ್ಪ ಈಸಿ ಅನಿಸ್ಬೋದು. ಬಟ್ ಡೆಫಿನೆಟ್ಲಿ ಅದಷ್ಟು ಈಸಿ ಇರಲಿಲ್ಲ. ಮೂರ್ತಿ ತುಂಬ ಭಾರ ಇತ್ತು. ಯಾಕಂದರೆ ನಮಗೆ ಗೊತ್ತಿತ್ತು ಅಲ್ಲಿ ಎದುರುಗಡೆ ನೋಡ್ತಿರೋರಿಗೆ ಅದು ಕಾಣಿಸ್ತಿತ್ತು. ಅದಕ್ಕೆ ಅಷ್ಟು ಜನ ಅಣ್ಣಂದಿರು ಎತ್ಕೊಂಡಿದ್ದಾರೆ. ಇಲ್ಲಿ ಮುಂದೆ ಕಾಣ್ತಿರೋರು ಮಾತ್ರ ಅಲ್ಲ, ಹಿಂದೆ ಆ ಕಡೆ ಸೈಡಲ್ಲೂ ಇದ್ದಾರೆ. ಅಷ್ಟು ಜನ ಎತ್ಕೊಂಡು ಅದನ್ನು ಆ ಥರ ಎಲ್ಲ ಕುಣಿಸಿ
ಒಂಥರ ಮಜಾ ಇತ್ತು ಅದನ್ನೆಲ್ಲ ನೋಡೋಕ್ಕೆ. ಆಮೇಲೆ ಅದನ್ನು ಅಂದರೆ ಗಣೇಶ ಮೂರ್ತಿಯನ್ನು ಟ್ರ್ಯಾಕ್ಟರ್ ಮೇಲೆ ಶಿಫ್ಟ್ ಮಾಡಿ ಕೂರಿಸಿದ್ದಾಯಿತು, ಹಿಂದ್ಗಡೆ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಸಿಗೋ ಥರ. ಅವ್ರು ಗಣೇಶ ಮೂರ್ತಿನ ಟ್ರ್ಯಾಕ್ಟ್ರಿಗೆ ಶಿಫ್ಟ್ ಮಾಡುವಾಗ ಅವ್ರಿಗೆ ಅದು ಎಷ್ಟು ಒಂಥರ ಭಯ ಅನಿಸ್ತಿತ್ತೋ ಗೊತ್ತಿಲ್ಲ. ನೋಡೋರಿಗೆ ಅದೊಂಥರ ಭಯ ಅನಿಸ್ತಿತ್ತು, ಯಾಕಂದರೆ ಆ ಥರ ಹಿಂಗೆ ಸೈಡಿಗೆ ವಾಲ್ಕೊಂಡು ಅದು ಮೇಲೆ ಎತ್ತಬೇಕು, ಅಲ್ಲಿ ಸ್ವಲ್ಪ ಜನ ಮೇಲಿಂದ ಎತ್ಕೋಬೇಕು. ಇವಾಗ ಸ್ಟಾರ್ಟ್ ಅಪ್ಪ ನಮ್ಮ OG ಸೆಲೆಬ್ರೇಷನ್. ಅಂದರೆ ಕುಣಿದ್ರು ಅದು ಯಾರ್ಯಾರ ಮೈ ಮೇಲೆ ಅದು ಯಾವ್ಯಾವ ದೇವ್ರು ಬಂದಿತ್ತೋ ಗೊತ್ತಿಲ್ಲ ಗುರು, ಆ ಲೆವೆಲಿಗೆ ಕುಣ್ದಿದ್ದಾರೆ ಇವತ್ತಂತೂ. ಇಷ್ಟೆಲ್ಲ ಕತೆ ನಿಮಗೆ ಗೊತ್ತಾದ ಮೇಲೆ ಇದನ್ನು ವಾಯ್ಸ್ ಓವರಲ್ಲಿ ಹೇಳಿದರೆ ಚೆನ್ನಾಗೇ ಇರಲ್ಲ. ನೀವೇ ನೋಡ್ಕೊಂಬನ್ನಿ ಒರಿಜಿನಲ್ ವೀಡಿಯೋಸ್ನ. ಈ ಅಂಕಲ್ ಪಾಪ ನಾವು ಕುಣ್ದಿದ್ದ ಫೋರ್ಸಿಗೆ ನಾವು ಸುಸ್ತಾಗಿದ್ದಿದ್ದು ನೋಡಿ ಆ ವಾಟರ್ ಬಾಟಲ್ನೇ ತಗೊಂಬಂದು ಆಚೆ ಇಟ್ಬಿಟ್ಟಿದ್ರು, ನೀರು ಕುಡಿದು ಸುಧಾರಿಸ್ಕೊಳ್ಳಿ ಅಂತ. ಥ್ಯಾಂಕ್ಸ್ ಅಂಕಲ್. ನಮ್ಮ ಕಾಲೇಜ್ ಸುತ್ತ ಒಂದು ರೋಡ್ ಇದೆ ಆಯಿತಾ, ಆ ರೋಡಲ್ಲಿ ಫುಲ್ ಕುಣ್ಕೊಂಡು ಮಜಾ ಉಡಾಯಿಸ್ಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ಈ ಕಡೆ ಉದಯಗಿರಿ ಮೇನ್ ರೋಡ್ ಏನಿದೆ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದಾಗ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು ಲೈಟಾಗಿ ಮೀನ್ಸ್ ಜೋರಾಗಿ ಬಂದು ನಿಂತೋಗಿತ್ತು, ಸೊ ಲೈಟಾಗಿ ಬರ್ತಿತ್ತು. ಈ ಕಡೆ ನಮ್ಮ ಉದಯಗಿರಿ ಹಾಸನ್ ಸಾಮ್ರಾಟ್ ಬೇರೆ ಈ ಕಡೆ ಗಣೇಶ ಇತ್ತು. ಸೊ ಇಲ್ಲಿದು ವೈಬ್ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಅಲ್ಲೂ ಬಿಟ್ಟಿಲ್ಲ ನಾವು, ಆ ಮಳೆಲೂ ಬಿಟ್ಟಿಲ್ಲ, ಚೆನ್ನಾಗಿ ಕುಣ್ದಿದ್ದೀವಿ.
ಗೊತ್ತಾಗಿತ್ತು ಹೆಣ್ಣು ಬಂದ ಏನಂತ ಜೀವ ಪಾರ್ವತಿಯು ಆಟ ಆಡುವಾಗ ಪಾರ್ವತಿಯು ಮಾಡಿ ಬಾರಲ್ಲಿ ಕುತ್ಕೊಂಡು ಮನೆ ಮಾಡಿದ್ದು ಆಗ ನಾನು ಫೋನ್ ಮಾಡಿದ್ದು ನನ್ನ ತಮ್ಮನ ಬರ್ತಡೇ ಬಂದು ಆಗ ನಾನು ಬರ್ತಡೇ ಹೋದೆ ಆಗ ನನ್ನ ತಮ್ಮ ಇವತ್ತು ಸಾಂಗ್ ಆಡ್ದ ಸಾಂಗು ಬಂದರು ಇದೆಲ್ಲ ಮುಗ್ದಿದ್ದಾದ್ಮೇಲೆ ನಮ್ಮ ಸೀನಿಯರ್ಸು ಗಣೇಶ ಬಿಡೋಕ್ಕೆ ಅಂತ ಕೆರೆ ಕಡೆ ಹೋದ್ರು. ನಾವು ವಾಪಸ್ ಮನೆ ಕಡೆ ಬಂದ್ವಿ. ಬಿಕಾಸ್ ನಮಗೆ ಅಲ್ಲಿಗೆ ಹೋಗೋ ಅಷ್ಟು ಶಕ್ತಿ ಇರಲಿಲ್ಲ. ಹೋದ್ರೆ ವಾಪಸ್ ಬರ್ತೀವಿ ಅನ್ನೋ ನಂಬಿಕೆನೂ ಇರಲಿಲ್ಲ. ಯಾಕಂದರೆ ಆ ಲೆವೆಲಿಗೆ ಟಯರ್ಡ್ ಆಗಿದ್ವಿ. ಸೀದಾ ವಾಪಸ್ ಮನೆಗೆ ಹೋಗಿದ್ದು ಅಷ್ಟೇ ಕೆಲಸ. ಹಾಯ್ ಬಾಯ್ ಹೇಳೋ ಟೈಮಲ್ಲಿ ಹಾಯ್ ಹೇಳ್ತಾವಳೆ. ಹೌದು ಬಾಯ್ ವ್ಲಾಗ್ ಎಂಡ್ ಮಾಡೋ Bye, bye. ಇವತ್ತಂತೂ ಫುಲ್ ಕುಂದು ಕುಪ್ಪಳಿಸ್ಬಿಟ್ಟಿದ್ದೀವಿ. ಯಾವ ಲೆವೆಲಿಗೆ ಕುಂಡಿದ್ದೀವಿ ಅಂದರೆ ಗೈಸ್ ಇವತ್ತು ಹೇಳಂಗಿಲ್ಲ ಬಿಡಂಗಿಲ್ಲ. ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿದ್ದಾವೆ ಗೊತ್ತಿಲ್ಲ. ಕಾಲು ಆ ಲೆವೆಲಿಗೆ ನೋವ್ತೈತೆ. ನಮ್ಮ ಅವಸ್ಥೆ ನೋಡಿ ನಿಮಗೆ ಗೊತ್ತಾಗ್ತಿತ್ತು ಅನಿಸುತ್ತೆ. ಬಟ್ ಇವಾಗ ಒಂಚೂರು ಫ್ರೆಶ್ ಆಗಿ ಕಾಣ್ತಾ ಇದ್ದೀವಿ. ವೆದರ್ ಚೆನ್ನಾಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.